ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ನಾನು ನಿಮ್ಮ ನವೀನ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮರಿಬೇಡಿ. ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನು ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ, ಅಮ್ಮನ ಊರಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ, ಅಮ್ಮನ ಮನೆ, ಅಮ್ಮನ ಊರು ಹೇಗಿದೆ ನೋಡೋಣ ಅಂತ. ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್. ನಾನು ನಿಮ್ಮ ನವೀನ. ನೋಡಿದ್ರಲ್ಲ, ಇವತ್ತೆಲ್ಲ ಕೆಲಸ ಮುಗಿಸಿ, ಪೂಜೆ ಮುಗಿಸಿ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ. ಅಮ್ಮನ ಮನೆಯಲ್ಲ ಹಬ್ಬ ಇದೆ. ಆದರೆ ಇವಾಗ ಹೋಗಿ ಸಂಜೆ ವಾಪಸ್ ಬರಬೇಕು. ಏನಕ್ಕಂದರೆ ಮಕ್ಕಳಿಗೆ ಕಾಲೇಜ್ ಇದೆ, ದೊಡ್ಡೋಳಿಗೆ ಮತ್ತು ಚಿಕ್ಕಳಿಗೆ ನಾಳೆ ಎಕ್ಸಾಮ್ ಇದೆ. ವಾಪಸ್ ಬಂದ್ಬಿಡ್ಬೇಕು. ಅಷ್ಟರಲ್ಲಿ ಏನೇನಾಗುತ್ತೆ ಎಲ್ಲರೂ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ನೋಡೋಣ ವಿಡಿಯೋ ಹೆಂಗೆ ಹೋಗುತ್ತೆ ಅಂತ. ಆ್ಯಸ್ ಯೂಶ್ವಲ್ ಬನ್ನಿ. ಅಮ್ಮನೂರು ಪ್ರತಿ ಹೆಣ್ಮಕ್ಳಿಗೂ ಒಂದು ಎಮೋಷನ್. ಬಹುಶಃ ನಾವು ಅವ್ರ ಜೊತೆ ಇದ್ದಾಗ ಅದ್ರ ಬೆಲೆ ನಮ್ಗೆ ಗೊತ್ತೇ ಇರಲ್ಲ ಅನ್ಕೋತೀನಿ. ಆರಾಮಾಗಿ ಕ್ಯಾಶುವಲ್ ಆಗಿ ಇದ್ಬಿಡ್ತೀವಿ. ಯಾವಾಗ ನಾವು ಮದುವೆ ಆಗಿ ಬರ್ತೀವಿ ನೋಡಿ, ಆವಾಗಲೇ ನಮಗೆ ಅದ್ರ ಬೆಲೆ ಏನು, ಅಮ್ಮನ ಆಬ್ಸೆನ್ಸ್ ಏನು ಪ್ರತಿಯೊಬ್ಬರಿಗೂ ಗೊತ್ತಾಗೋದು. ಆ್ಯಸ್ ಯೂಶ್ವಲ್ ನನಗೂ ಅದೇ ಥರನೇ. ನಮ್ಮ ಅಮ್ಮನ ಮನೆ ಅನ್ನೋದು ಒಂದು ಖುಷಿನೇ ಹೌದು. ನನ್ನ ಒಂದು ಎಮೋಷನಲ್ ಸ್ಟ್ರೆಂತ್ ಆ್ಯಂಡ್ ನನ್ನ ವೀಕ್ನೆಸ್ ಎರಡೂ ಅದೇ ಆಗಿರ್ತದೆ ನನ್ನ ಜೀವನದಲ್ಲಿ. ಇರಲಿ, ಪರವಾಗಿಲ್ಲ. ಸದ್ಯಕ್ಕೆ ಅಮ್ಮನ ಮನೆಗೆ ಹೋಗೋದಕ್ಕೆ ಅಂತೂ ಇಂತೂ ಬಸ್ ಸಿಕ್ತು. ಇರೋದೇ 1-2 ಬಸ್ಸು. ಅದರಲ್ಲೂ ನಮ್ಮ ಟೈಮಿಂಗ್ಸ್ ಬಸ್ ಅಂತೂ ಸಿಕ್ತು ಅನ್ನೋದೇ ಒಂದು ಖುಷಿ. ಅದಿಲ್ಲ ಅಂದರೆ ಸ್ವಲ್ಪ ಊರಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಈ ಹಬ್ಬ ಬಂದರೆ ನಿಜವಾಗ್ಲೂ ಒಂದು ದ್ವಂದ್ವ ಮನಸ್ಥಿತಿಲೇ ಇರ್ತೀನಿ. ಹಬ್ಬಕ್ಕೆ ಹೋಗೋದಾ ಅಥವಾ ಬೇಡವಾ? ಹೋದರೆ ಒಂದು ರೀತಿ ಬೇಜಾರು, ಹೋಗಲಿಲ್ಲ ಅಂದರೆ ಮತ್ತೊಂದು ರೀತಿ ಬೇಜಾರು ಅಂತ ಒಂದು ದ್ವಂದ್ವದಲ್ಲೇ ಖಂಡಿತ ಇರ್ತೀನಿ. ಆದರೂ ಹಬ್ಬ ಹೋಗಲೇಬೇಕು. ಅಮ್ಮ ಇದ್ದಾರೆ, ಅಮ್ಮನಿಗೋಸ್ಕರ ಹೋಗಬೇಕು. ಅಪ್ಪನೂ ಇದ್ದಾರೆ, ಅಪ್ಪನಿಗೋಸ್ಕರನೂ ಹೋಗಬೇಕು. ನಿಜವಾಗ್ಲೂ ಖಂಡಿತ ಬಂದಿದ್ದೀನಿ. ಇದೇ ನಮ್ಮ ಅಮ್ಮನ ಮನೆ. ಬಣ್ಣ ಸ್ವಲ್ಪ ಮಾಸಿದೆ, ಆದರೆ ಪ್ರೀತಿ ಅಲ್ಲ. ಇವನು ನನ್ನ ತಮ್ಮನ ಮಗ. ನಮಗಾಗಿ ಯಾವಾಗಲೂ ಬಾಗ್ಲಲ್ಲಿ ಕಾಯ್ತಾ ಇರ್ತಾನೆ. ಬರ್ತೀವಿ ಅಂತ ಗೊತ್ತಾದರೆ ಸಾಕು, ಯಾವಾಗಲೂ ವೆಯ್ಟ್ ಮಾಡ್ತಾ ಇರೋವಂಥ ಒಂದು ಜೀವ ಅಂತಲೇ ಹೇಳ್ಬೋದು. ಇವ್ರು ನೋಡಿ, ಇವರೇ ನಮ್ಮ ಪುಟ್ಟು ಅಂತ, ಜೀವಿತ್ವಿ ಗೌಡ. ಇವ್ರು ನಮ್ಮ ಅಚ್ಚು ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ನೋಡಿ. ಹಾಯ್. ಅಲ್ಲಿ ನೋಡಿ ನಮ್ಮ ಅಮ್ಮನ. ನೋಡಿ ಇವನು ಹೆಂಗ್ ತಿಂತಾನಂತ ನೋಡಿ. ಕಳ್ಳನಂಗೆ ಕಾಣ್ತಾನೆ, ಎಲ್ಲ ತಿಂತಾನೆ ನೋಡಿ. ಇವಳೆ ನಮ್ಮ ಅಚ್ಚು ಏನು ತಿನ್ನಲ್ಲ ಪಾಪ. ಇವಳು ಪಾಪದ ಹುಡುಗಿ ಥರ. ಏನು ಮಾಡ್ತಿದ್ದೀರಮ್ಮ? ನೋಡು, ಬಂದ ತಕ್ಷಣ ನನ್ನ ಹತ್ರ ತಿಂಡಿ ಮಾಡಿಸ್ಕೊಂಡು ತಿಂತವ್ರು ನೋಡಿ ಸ್ನೇಹಿತರೆ. ನನ್ನ ಹತ್ರ ತಿಂಡಿ ಮಾಡಿದೆ, ನನ್ನ ಕೈ ಮಾಡಿಸ್ತಾರೆ. ಮಾಡ್ತಾಯಿದ್ದೀನಿ, ನಾನೇ ಮಾಡೋಣ ಅಂತ. ನನ್ನ ಕೈ ರುಚಿ ನೋಡ್ಬೇಕಂತೆ. ಮೊಬೈಲಲ್ಲಿ ನೋಡಿ ಬರೀ ನೋಡೋದಷ್ಟೇ, ಟೇಸ್ಟ್ ಮಾಡೋಕ್ಕಾಗಲ್ಲ. ಇಲ್ಲೇ ಮಾಡ್ಕೊಡಿ ಅಂದ್ಬಿಟ್ಟು ಮಾಡಿಸ್ಕೊತಾ ಇದ್ದಾರೆ. ಯಾರು ಹೇಳಿದೀವಲ್ಲ ನಿಮ್ಮ ಅವ್ವ ಮತ್ತು ನಿಮ್ಮ ಅತ್ತೆ ನೀನೇ ಮಾಡ್ಕೊಡ್ಬೇಕು. ನಮಗೆ ಹಬ್ಬದ ಕೆಲಸ ಮಾಡಿ ಸುಸ್ತಾಗಿದೆ, ತಿಂಡಿ ಮಾಡಿಕೊಟ್ಬಿಡು, ಹೆಂಗೂ ಬೇಗ ಬಂದಿದ್ದೀರಾ ಅಂದ್ಬಿಟ್ಟು ಮಾಡಿಸ್ತಿದ್ದೆ. ಅದಕ್ಕೆ ಹೋಗಿ ಪಾಪ ಅಂತ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇವಾಗಲೇ ಅಡುಗೆ ಇಲ್ಲ ನಮ್ಮ ಮನೆ. ರಾತ್ರಿಗೆ ಪೂಜೆ ಎಲ್ಲ ಇರೋದು. ಸೊ ರಾತ್ರಿಗೆ ನಾವು ಅಡುಗೆ, ರಾತ್ರಿ ಅಂದರೆ ಸಂಜೆಯಿಂದ ಅಡುಗೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಈಗ ಬೆಳಿಗ್ಗೆ ತಿಂಡಿ ಚೆನ್ನಾಗಿ ಮಾಡ್ಕೊಂಡು ತಿಂದ್ಬಿಟ್ರೆ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀವಿ. ಇದೇ ನೋಡಿ ನಮ್ಮ ಅಮ್ಮನ ಮನೆ, ಪುಟ್ಟ ಅಡುಗೆ ಮನೆ. ನೀವಿದ್ದಾಗ್ಲಿಂದ ಹಿಂಗೆ ಇರೋದಲ್ವಾ? ಅಲ್ಲಿದ್ದಾಗಲಿಂದ ಹಿಂಗೆ ಇರೋದು. ಹಬ್ಬದ ಕೆಲಸ ಇರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಒಂದು ಕಡೆ ಒಂದ್ಸಲ ನೀಟ್ ಮಾಡೋದು, ಮತ್ತೆ ಅಡುಗೆ ಮಾಡೋಕೋದಾಗ ಹಿಂಗೆಲ್ಲ ಎಳ್ದಾಕೋದು. ಹಿಂಗಾಗೈತೆ ಅಷ್ಟೇ. ಆಮೇಲೆ ನೀಟಾಗಿ ಇಟ್ಕೊಂತಾಳೆ ಅಂತ ಅಮ್ಮನಂತೆ. ಸರಿನಪ್ಪ, ತಿಂಡಿ ಆದಮೇಲೆ ಕೂಗ್ಬಿಡಿ, ನಾವು ಬಂದು ತಿನ್ಬಿಟ್ಟು. ನೋಡಿ, ತಿಂಡಿ ತಿನ್ನೋಕೆ ಮಾತ್ರ ರೆಡಿ ಅವರೆಲ್ಲ. ಇನ್ನೇನಕ್ಕೂ ಬರಲ್ಲ ಅವರು. ಅಡುಗೆ ಮನೆಗೆ ಎಂಟ್ರಿ ಕೊಡೋದೇ ಅದಕ್ಕೆ, ಇಲ್ಲ ಮೊಬೈಲ್ ಹಿಡ್ಕೊಂಡು ಬರೋಕ್ಕೆ ಅಷ್ಟೇ. ತಿಂಡಿ ರೆಡಿ ಆಗೋವರೆಗೂ ಮಕ್ಕಳು ಆಟಾಡ್ಕೊತಾ ಇದ್ರು. ಪಾಪ ನಮ್ಮ ಅಮ್ಮವ್ರಿಗೆ ನಾವು ಬೇಗ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ನಾವು ವಾಪಸ್ ಬರೋದ್ರಿಂದ ಅವತ್ತು ಅದೇ ಫಸ್ಟ್ ಟೈಮ್ ನಾನು ಬೇಗ ಹೋಗಿರೋದು ನಮ್ಮ ಅಮ್ಮನ ಮನೆ ಹಬ್ಬಕ್ಕೆ. ಇಲ್ಲಾಂದರೆ ಯಾವಾಗಲೂ ನಾನು ಸಂಜೆನೇ ಹೋಗ್ತಿದ್ದಿದ್ದು. ಒಂದು ನೈಟ್ ಅಂತೂ ಆಲ್ಟ್ ಆಗ್ತಿದ್ದೆ. ಇವತ್ತು ವಾಪಸ್ ಬರಬೇಕಾಗಿದ್ದರಿಂದ ಸ್ವಲ್ಪ ಬೇಗನೆ ಹೊರಟಿದ್ದೆ. ಅದಕ್ಕೆ ಅವ್ರ ತಿಂಡಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಸರಿ ಬಿಡು, ನಾನೇ ಮಾಡ್ತೀನಿ, ನೀವು ಏನು ಕೆಲಸ ಇದೆ ನೀವು ನೋಡ್ಕೊಳ್ಳಿ, ಇಬ್ಬರೂ ನಾನೇ ತಿಂಡಿ ಮಾಡ್ತೀನಿ, ನನ್ನ ಕೈ ರುಚಿನ ನೋಡಿವ್ರಂತೆ ಅಂದ್ಬಿಟ್ಟು ನಾನು ಪಾಡಿನ ತಿಂಡಿ ಮಾಡ್ತಾಯಿದ್ದೆ. ಇಲ್ಲಿ ನಾನು ಬರ್ತೀನಿ ಅಂತ ಗೊತ್ತಿದ್ರೆ ಖಂಡಿತ ಮಾಡ್ತಾಯಿದ್ರು ಅವರು. ಇರಲಿ, ಪರವಾಗಿಲ್ಲ, ಯಾರು ಮಾಡಿದ್ರೆ ಏನೋ ಅಲ್ವಾ. ಈಗ ಸದ್ಯಕ್ಕೆ ತಿಂಡಿ ಮುಗಿಸಿ ಹೊಲ್ದ ಹತ್ರ ಹೋಗ್ತಾಯಿದ್ವಿ. ಹೊಲ್ದ ಹತ್ರ ನಮ್ಮ ಹಿರಿಯರು ಏನಿರ್ತಾರೆ ಅವ್ರಿಗೆ ಅಥವಾ ನಮ್ಮ ಆಗಲಿ ದೂರ ಇರ್ತಾರಲ್ಲ ಅವರಿಗೆ ಪೂಜೆ ಸಲ್ಲಿಸ್ಬೇಕು. ಪೂಜೆ ಎಲ್ಲ ಮುಗಿಸಿ ಬಂದಮೇಲೆ ಮನೇಲಿ ನೆಕ್ಸ್ಟು ಹಬ್ಬದ ಕೆಲಸಗಳನ್ನೆಲ್ಲ ಶುರು ಮಾಡಬೇಕಾಗಿರೋದು. ಅದಕ್ಕೋಸ್ಕರ
ಬಹುಶಃ ಈ ವಿಡಿಯೋ ಯಾಕೆ ಇಷ್ಟು ಲೇಟ್ ಆಯಿತು ಅಂದರೆ ನನಗೆ ವಾಯ್ಸ್ ಓವರ್ ಕೊಡಲಿಕ್ಕೆ ನಿಜವಾಗ್ಲೂ ಕಷ್ಟ ಆಗ್ತಿತ್ತು. ಹಾಕಬೇಕಾ ಬೇಡವಾ ಈ ವಿಡಿಯೋನ ಅಂದ್ಕೊಂಡೆ ವಾಯ್ಸ್ ಓವರ್ ಕೊಟ್ಟು ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ, ಪರವಾಗಿಲ್ಲ ಅಂತ ಅನ್ಕೋತೀನಿ. ಈ ವಿಡಿಯೋ ನೋಡುವಾಗ ನಿಜವಾಗ್ಲೂ ನಾನು ತುಂಬ ಎಮೋಷನಲ್ ಆಗ್ತೀನಿ. ನಂಗೆ ವಾಯ್ಸ್ ಓವರ್ ಕೊಡಲಿಕ್ಕೂ ಕಷ್ಟ ಆಗುತ್ತೆ. ಆದರೂ ನಮ್ಮ ಮಕ್ಕಳನ್ನೆಲ್ಲ ಆದಷ್ಟು ಆ್ಯಡ್ ಮಾಡಿಬಿಟ್ಟಿದ್ದೀನಿ, ಅವರು ನೋಡ್ಕೊಂಡು ವಾಯ್ಸ್ ಓವರ್ ಕೊಡೋಣ ಅಂತ. ಆ ಮಕ್ಳಿಗೂ ಅಷ್ಟೇ ಆ ವಯಸ್ಸಿಗೆ ಏನನ್ನೂ ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಿರಲ್ಲ. ಖುಷಿಯಾಗಿರ್ತಾರೆ. ನನ್ನ ಮಕ್ಕಳು ಅವ್ರ ಜೊತೆ ಇದ್ದಿದ್ದರಿಂದ ತುಂಬ ಖುಷಿಯಾಗಿ ಹಬ್ಬನ ಆಚರಿಸಿದ್ರು. ಚೆನ್ನಾಗಿತ್ತು ಹಬ್ಬದ ದಿನ. ಅಂದರೆ ಸ್ವಲ್ಪ ಹೇಳಿದ್ನಲ್ಲ ಆವಾಗಲೇ, ಎಮೋಷನ್ಸ್ ಕೂಡ ಇತ್ತು. ಇದು ನಮ್ಮೂರಿನ ಕಾಲುವೆ. ಎಷ್ಟು ದೊಡ್ಡದಿತ್ತು ಅಂತೀರ. ನಾವು ಚಿಕ್ಕವರಿರುವಾಗ ತುಂಬ ಚೆನ್ನಾಗಿತ್ತು. ನಾವು ಸಖತ್ ಆಟ ಆಡಿದ್ದೀವಿ ಇಲ್ಲೆಲ್ಲ. ಈಗ ನೋಡಿ ಎಷ್ಟು ಚಿಕ್ಕದಾಗಿ ಮಾಡಿಬಿಟ್ಟಿದ್ದಾರೆ. ನೀರೆಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋ ಏನೋ ಇಷ್ಟು ಮಾಡಿಟ್ಟಿದ್ದಾರೆ. ಬಟ್ ಮೊದಲಂತೂ ತುಂಬ ಚೆನ್ನಾಗಿತ್ತು ಈ ಕಾಲುವೆ. ನಮ್ಮದೊಂದು ಸ್ವೀಟ್ ಮೆಮೊರೀಸ್ ಇಲ್ಲಿ. ಅಮ್ಮಂದರು ಬಟ್ಟೆ ತೊಳಿಲಿಕ್ಕೆಲ್ಲ ಬಂದರೆ ಸಾಕು, ನಾವು ಮಕ್ಳುಗಳಿಗೆ ಒಂದು ಎಂಜಾಯ್ಮೆಂಟ್ ಇಲ್ಲಿ. ಚೆನ್ನಾಗಿ ಆಟ ಆಡ್ಕೋತಾ ಇದ್ವಿ. ಆ ಪ್ಲೇಸ್ ಇದು ನಮ್ಮ ಹೊಲದ ಪಕ್ಕನೇ ಇದೆ. ಎಷ್ಟು ಚೆಂದ ಅಲ್ವಾ ಹಳ್ಳಿ ವಾತಾವರಣ. ನಾನು ಅದಕ್ಕೆ ಹೇಳಿದ್ದು, ಹಳ್ಳಿ ಸೊಗಡು, ಹಳ್ಳಿ ವಾತಾವರಣ ಯಾರಿಗಿಷ್ಟ ಇರುತ್ತೆ. ಖಂಡಿತ ನನ್ನ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೆ. ನೋಡಿ ಇವ್ರ ಖುಷಿ ನೋಡಿ ಹೆಂಗೆ ಆಟ ಆಡ್ತಿರ್ತಾರೆ. ಈ ವಯಸ್ಸಿನ ಮಕ್ಕಳು ಅಂದ್ರೇ ಚೆಂದ ಅಲ್ವಾ. ಅವ್ರು ನೋಡಿದಾಗ ನಮಗೊಂಥರ ಎಕ್ಸ್ಟ್ರಾ ಎನರ್ಜಿ ಬರುತ್ತೆ. ಅಯ್ಯೋ ಮುಗೀತಪ್ಪ ಅದಪ್ಪ ಇದಪ್ಪ ಅಂತ ಅನ್ಕೋತಾ ಇರ್ತೀವಿ. ಆದರೆ ಇವ್ರನ್ನೆಲ್ಲ ನೋಡಿದಾಗ ಒಂಥರ ಎಕ್ಸ್ಟ್ರಾ ಬೂಸ್ಟರ್ ಇದ್ದಂಗೆ ಇವ್ರು ನಮಗೆ ಲೈಫಿಗೆ ಅಂತ ಅನಿಸುತ್ತೆ. ನೋಡಿ ನಾವು ನಮ್ಮ ಪಾಡಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದರೆ ಇವ್ರು ಹೋಗಿ ಪಕ್ಕದ ಹೊಲದಲ್ಲಿ ಪಪ್ಪಾಯ ಕಿತ್ಕೊಂಡು ಅವ್ರು ಏನಂತಾರೋ ಬಿಡ್ತಾರೋ ಅದೆಲ್ಲ ಸೆಕೆಂಡರಿ. ಅವ್ರ ಆಟ ಅವ್ರಿಗೆ ಮುಖ್ಯ ಅಷ್ಟೇ. ಪರವಾಗಿಲ್ಲ, ಅವ್ರು ಆ ಥರ ಖುಷಿಯಾಗಿರಲಿ ಅಂತ ಅವ್ರನ್ನ ಸಪ್ರೇಟ್ ಆಗಿಬಿಟ್ಟು ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೋ. ಇಲ್ಲಿ ಯಾರಿಗೆ ಪೂಜೆ ಸಲ್ಲಿಸ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ, ಇವರು ನಮ್ಮ ಬದುಕಿನ ತುಂಬ ಮುಖ್ಯವಾದ ವ್ಯಕ್ತಿ. ಪೂಜೆ ಮಾಡಿಸ್ಕೊಳ್ಳುವಂಥ ವಯಸ್ಸು ಅಲ್ಲ, ಏನೂ ಮಾಡೋಕ್ಕಾಗಲ್ಲ. ವಿಧಿ ಬರಹ ಹಣೆ ಬರಹ ಅಂತ ಏನು ಹೇಳ್ತಾರೆ, ದೇವರು ನಮ್ಗೆ ಇಷ್ಟೇ ಅಂತ ಏನು ಬರೆದು ಕಳಿಸಿರ್ತಾನೆ ಅದ್ರ ಪ್ರಕಾರನೇ ನಾವು ನಡಿಬೇಕು. ಮನಸ್ಸಿದೆಯೋ ಇಲ್ವೋ, ನಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಇದು ನಮ್ಮ ಕರ್ತವ್ಯ. ನಾವು ಅವ್ರಿಗೆ ಪೂಜೆ ಸಲ್ಲಿಸಲೇಬೇಕು, ಅವರ ಆತ್ಮಕ್ಕೆ ಶಾಂತಿ ಕೋರಲೇಬೇಕು. ಬಹುಶಃ ಕಷ್ಟ ಅಂದರೆ ಇದೆ ಅಂತ ಅನ್ಕೋತೀನಿ. ವ್ಯಕ್ತಿಗಳ ಜೊತೆ ಹೆಂಗಾದರೂ ಜಂಜಾಟ ನಡೆಸೋಣ. ಬಟ್ ಆ ವ್ಯಕ್ತಿನೇ ಇಲ್ಲ ಅಂದಾಗ ನಿಜವಾಗ್ಲೂ ಆ ಜೀವನ ಎಷ್ಟು ಕ್ಷಣಿಕ ಅನಿಸ್ಬಿಡ್ತದೆ ಅಂದರೆ, ಇದನ್ನೆಲ್ಲ ದೇವರು ಹೆಂಗೆ ಹೇಳ್ತಾನೆ ಗೊತ್ತಾ, ಏನು ಹೋರಾಟ ನಡೆಸ್ತೀರಿ, ನೀವೇನೇ ಮಾಡಿದ್ರು ನಿಮ್ಮೆಲ್ಲರ ಬದುಕಿನಲ್ಲಿ ಇಂಥದ್ದೊಂದು ದಿನ ಬಂದೇ ಬರುತ್ತೆ. ಲೈಫ್ ಅನ್ನೋದು ಇಷ್ಟೇ, ಒಂದು ಕ್ಷಣಿಕ ಅಷ್ಟೇ. ಇದನ್ನು ನಾವೆಲ್ಲರೂ ಅಂದರೆ ಯಾರು ಉಳಿದಿರ್ತೀವಿ ಬದುಕಿರ್ತೀವಿ ಅವರು ಒಪ್ಕೊಂಡು ಮುಂದುವರಿಲೇಬೇಕು. ಇಷ್ಟಕ್ಕೆ ಎಷ್ಟೊಂದು ಹೋರಾಟ ಮಾಡ್ತೀವಿ ಅನಿಸುತ್ತೆ ಅಲ್ವ. ಒಂದೊಂದು ಸಲ ಅನಿಸುತ್ತೆ ಎಷ್ಟು ಹೋರಾಟ ಮಾಡಿಬಿಡ್ತೀವಿ, ಏನೇನೋ ಒಂದು ಲೆವೆಲ್ವರೆಗೆ ಹೋಗ್ಬಿಟ್ಟಿರ್ತೀವಿ. ಆದರೆ ದೇವರು ಅಲ್ಲೇ ಹೇಳ್ತಾನೆ, ನಮಗೆ ಒಂದೊಂದು ಆನ್ಸರ್ ಹೇಳ್ತಾ ಹೋಗ್ತಾನೆ ಆ ಒಂದೊಂದು ಹಂತದಲ್ಲಿ. ಇಷ್ಟೇ ನಿಮಗೆ ಲೈಫ್ ಇರೋದು, ಯಾಕೆ ಸುಮ್ಮನೆ ಹಂಗೆಲ್ಲ ಜೀವನ ಹಾಳು ಮಾಡ್ಕೋತೀರಿ ಆ ಥರ ಅದು ಇದು ಅಂತ. ನಿಜ ನನಗೆ ವಾಯ್ಸ್ ಓವರ್ ಕೊಡಲಿಕ್ಕೂ ಆಗ್ತಿರಲಿಲ್ಲ. ಈ ಒಂದು ಕ್ಲಿಪ್ಪಿಂಗ್ ನೋಡುವಾಗಂತೂ ಬಹುಶಃ ಒಂದು 50 ಸಲ ಮಾತಾಡಿದ್ದೀನಿ ಅನಿಸುತ್ತೆ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಖಂಡಿತ ಮಾತಾಡಿದ್ದೀನಿ. ಎಲ್ಲ ಯಾಕವ ಅದು ನಮ್ಮ ಊರಿನ ಪದ್ಧತಿ. ನಾವು ಪಿತೃಪಕ್ಷ ಮಾಡುವಾಗ ನಮ್ಮೂರಿನ ಗ್ರಾಮದಲ್ಲಿರೋ ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಬರಬೇಕು. ಯಾರು ಹೋಯ್ತವ್ರೆ ಈಗ? ಅಪ್ಪ ಹೋಯ್ತಾರೆ, ಅವ್ರ ಮೊಮ್ಮಗ ಹೋಯ್ತಾನೆ. ಜೀವಿತ್ತು. ಏನು ಮಾಡ್ತಿದ್ದೀರವ? ಪಡಿ ಕೊಡ್ತಾರೆ ಅಂತ ನಾವು. ಹಂಗಂದ್ರೆ ಅಂದರೆ ಈಗ ಲಿಂಗಾಯತರುಗಳು ಬ್ರಾಹ್ಮಣರು ಅವರೇ ನಮ್ಮೂರಲ್ಲಿ, ಆಚಾರಗಳು ಆಮೇಲೆ ಮಡವಾಳ ಶೆಟ್ಟರು ಅವರೇ, ಅವ್ರಿಗೆಲ್ಲ ಈ ಥರ ಕೊಡಬೇಕು. ನಾವು ಪಿತೃಪಕ್ಷ ಮಾಡುವಾಗ ಅವ್ರಿಗೆಲ್ಲ ಈ ಥರ ಕೊಡಬೇಕು. ಬೇಳೆ, ಅಕ್ಕಿ, ಉಪ್ಪು, ಹುಣಸೆಹಣ್ಣು, ತರಕಾರಿ, ಈರುಳ್ಳಿ, ಅವ್ರಿಗೆ ಸಾಂಬಾರ್ಗೆ ಏನು ಬೇಕೋ ಅದು, ರೈಸು ಅದೆಲ್ಲ ಕೊಟ್ಟು ಎತ್ಕೊಡಿ ಅಂತ ಕೊಡಬೇಕು. ಅದು ಪದ್ಧತಿ. ಅದು ಕೊಟ್ಟ ಮೇಲೆ ನಾವು ಮನೆಯಲ್ಲಿ ಒಲೆ ಹಚ್ಚಿ ಅಡುಗೆ ಮಾಡೋದು, ಅಲ್ಲಿವರೆಗೆ ಮಾಡೋದಿಲ್ಲ. ಎಷ್ಟು ಜನ ಕೊಡಬೇಕು ಅವ? ಹೆಂಗೆ ಕೊಡಬೇಕು? ಇದನ್ನು ತೊಗೊಂಡೋಗ್ಬೇಕು. ಒಂದು 5 ಮನೆ ಕೊಡಬೇಕು, ಇಲ್ಲ 4 ಮನೆ ಕೊಡಬೇಕು. ಹಂಗೆ ಕೊಟ್ಟು ಅದು ಪದ್ಧತಿ. ಅವ್ರು ಕೊಟ್ಬಿಟ್ಟು ಬರೋದಷ್ಟೇ. ಅವ್ರು ಈಸ್ಕೊಂಡು ಸಪ್ರೇಟ್ ಇಟ್ಕೊಂಡಿರ್ತಾರೆ. ಇವತ್ತು ಎಲ್ಲ ತತ್ತಾರಂತ ಅವ್ರಿಗೆ ಗೊತ್ತಿರ್ತಾರೆ. ಅವರು ಎಲ್ಲನೂ ಒಂದೊಂದು ಅವರ ಪದಾರ್ಥಕ್ಕೆ ಒಂದೊಂದು ಡಬ್ಬಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಹಾಕೊಂಡು ಕೊಡ್ತಾರೆ.
ಮೈಸೂರಲ್ಲಿ. ಏನು ಮಾಡ್ತಿದ್ದೀರಾ ಜೀವಿತ್ ಅವರೇ? ಏನಕ್ಕೆ? ಯಾರು ಇಲ್ವಾ ನಿಮ್ಮ ಮನೆಯಲ್ಲಿ ಕುಟ್ಟಕ್ಕೆ ಅದನ್ನ? ಏನು ಕುಡ್ತಾ ಇದೆಯಾ? ಗೊತ್ತಿಲ್ಲ. ಶಾಬಾಷ್. ಇನ್ನೂ ಕುಟ್ಟಾಗಿಲ್ವಾ? ಏನು ಮಾಡ್ತಾ ಇದ್ದೀರಾ? ನೋಡು ಮಗ, ಹೂ ಕಟ್ಟಿದ್ದೀನಿ, ಕಷ್ಟಪಟ್ಟು ಇಷ್ಟು ಕಟ್ಟಿದ್ದೀನಿ. ಏನಕ್ಕದು ಹೂ? ಪೂಜೆಗೆ ಇಡಲಿಕ್ಕೆ ನಿಮ್ಮವ್ವ ಕೆಲಸ ವಹಿಸಿದೆ. ಎಲ್ಲ ಆಯ್ತಾ? ಅವು ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದೆ. ನೋಡ್ಬೇಕಾ ಏನೇನಾಗೈತೆ ಅಂತ? ಎಸ್. ಹೋಗಿ ನೋಡ್ಕೊಂಬರೋ, ಒಂದು ವಿಸಿಟ್ ಮಾಡ್ಕೊಂಬರೋ ಅಡುಗೆ ಮನೆಗೆ. ಸುಬ್ಬಿ ಇಲ್ಲಿ ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗಿಸಿದ್ದೀವಿ. ಸಾಂಬಾರು, ಕಾಳುಗೊಜ್ಜು, ಪಾಯಸ, ವೈಟ್ ರೈಸು ಮತ್ತು ಕೋಸಂಬರಿ ಎಲ್ಲ ರೆಡಿ ಇತ್ತು. ಇನ್ನೇನು ಎಡೆಗಿಟ್ಟು ಪೂಜೆ ಮಾಡೋದಷ್ಟೇ. ನಾವು ಪೂಜೆ ಎಲ್ಲ ಮುಗಿಸಿ ಮೈಸೂರಿಗೆ ಹೊರಡಬೇಕಾಗಿತ್ತು. ಮನೆಯವ್ರು ಇನ್ನೂ ಬಂದಿರಲಿಲ್ಲ. ಅವ್ರು ಬರೋಷ್ಟರಲ್ಲಿ ಪೂಜೆ ಮುಗಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲದಕ್ಕೂ ಅಣಿ ಮಾಡ್ಕೊಳ್ತಾ ಇದ್ವಿ. ಪೂಜೆ ಮುಗಿಸಿ ಬಂದ ತಕ್ಷಣ ಊಟ ಮುಗಿಸ್ಕೊಂಡು ಹೊರಟ್ಬಿಡೋಣ ಅಂತ ರೆಡಿ ಆಗ್ತಾಯಿದ್ವಿ ನಾವು ಕೂಡ. ನಮ್ಮ ಅತ್ತೆಗೆ ಪೂಜೆಗೆ ಎಡೆಗೆ ನಮ್ಮಮ್ಮ ಪೂಜೆಗೆ ಹೂವೆಲ್ಲ ರೆಡಿ ಮಾಡ್ತಾಯಿದ್ರು. ಇಲ್ಲಿ ಬರ್ತಾರೆ ನೋಡಿ, ಇವರೇ ನಮ್ಮ ಅಪ್ಪನ ಅಪ್ಪ ಅಮ್ಮ, ಜವರಮ್ಮ ಮತ್ತು ಸಿದ್ದೇಗೌಡರು. ನಮ್ಮ ಅಪ್ಪ ಬಹುಶಃ ಅವ್ರ ಅಮ್ಮನ ನೋಡೇ ಇಲ್ಲ, ತುಂಬ ಚಿಕ್ಕವರಿದ್ದಾಗಲೇ ಅಮ್ಮನ ಕಳ್ಕೊಂಡಿದ್ರು ಅವರು. ಇನ್ನು ಇವರು ನಮ್ಮ ತಾತ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರಲ್ವ. ಅಂದರೆ ಅಮ್ಮನ ಅಪ್ಪ ಅವರು ಕಂಡಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಇನ್ನು ನಮ್ಮ ಇವತ್ತಿನ ಕೊನೆಯ ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು ಪೂಜೆ. ಈ ಪೂಜೆ ಒಂದಾದರೆ ನಮ್ಮ ಇವತ್ತಿನ ಎಮೋಷನ್ ಸ್ಟೋರಿ ಒಂಥರ ಮುಗ್ದಾಗೇ. ಪೂಜೆ ಮುಗಿಸ್ಕೊಂಡು ಊಟ ಮುಗಿಸಿ ಊರಿನಲ್ಲಿ ಅವತ್ತು ಆರ್ಕೆಸ್ಟ್ರಾ ನಡೀತಾ ಇತ್ತು. ಬಟ್ ನಾವು ಅದನ್ನು ನೋಡ್ಲಿಕ್ಕೆ ಉಳ್ಕೊಳ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾವು ಮೈಸೂರಿಗೆ ಬರಬೇಕಿತ್ತಲ್ವ. ಆರ್ಕೆಸ್ಟ್ರಾ ನಡೀತಾ ಇತ್ತು. ಆನ್ ದಿ ವೇ ಬರ್ತಾ ಸುಮ್ಮನೆ ಹಂಗೇ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ಅಷ್ಟೇ. ಅಲ್ಲಿಂದ ನಾವು ಇನ್ನು ಹೊರಟಿದ್ದೆ ನಮ್ಮ ಮನೆಗೆ, ಮೈಸೂರು ಮನೆಗೆ. ಇನ್ನು ನೆಕ್ಸ್ಟ್ ಡೇ ವಿಡಿಯೋ ಇದು. ನೆಕ್ಸ್ಟ್ ಡೇ ನಾನು ಮನೆಯವ್ರು ಕಳಿಸುವಾಗ ಅವ್ರಿಗೂ ಬಾಕ್ಸ್ಗೆಲ್ಲ ರೆಡಿ ಮಾಡಿ, ಅವರು ಬಿಡೋಕ್ಕೆ ಅಂತಲೇ ಬಂದಿದ್ದರು ಪಾಪ. ಮೈಸೂರಿಗೆ ಹೊರಟ್ರು. ಅವ್ರನ್ನ ಕಳಿಸಿ ಇನ್ನು ದೀಕ್ಷೆನ ಕಾಲೇಜಿಗೆ ಕಳಿಸ್ಬೇಕಾಗಿತ್ತು. ದೀಪ್ತಿಗೆ ಟ್ಯೂಷನ್ ಎಕ್ಸಾಮ್ ಇದರಿಂದ ಅವಳು ಬೆಳಿಗ್ಗೆನೇ ಇದ್ದು ಎಕ್ಸಾಮ್ಗೆ ಹೋಗಿದ್ಲು. ಇನ್ನು ನಮ್ಮ ದೀಕ್ಷೆನ ರೆಡಿ ಮಾಡ್ಕೊಂಡು ಕಾಲೇಜಿಗೆ ಬಿಡಬೇಕಷ್ಟೇ. ನೋಡಿ ಹೆಂಗೆ ಕೂತವಳೆ. ಕಾಲೇಜಿಗೆ ಹೋಗಬೇಕು ಫಸ್ಟ್ ಡೇ. ಆರಾಮಾಗಿ ಮೊಬೈಲ್ ನೋಡಿಕೊಂಡು ನಿಧಾನಕ್ಕೆ ಹಾಲು ಕುಡ್ಕೊಂಡು. ಟೈಮ್ ಎಷ್ಟಾಗಿದೆ ಗೊತ್ತಾ? 7:45 ಟೈಮ್ ಇವಾಗ. ನಾನು ಅವಳಿಗಿಂತ ಹೆಚ್ಚಾಗಿ ಬಡ ಅಂತ ಮನೆಯೆಲ್ಲ ಓಡಾಡ್ತಾಯಿದ್ದೀನಿ. ಯಾವ ಬಾಕ್ಸ್ಗೆ ಊಟ ಹಾಕಲಿ, ಮಧ್ಯಾಹ್ನಕ್ಕೆ ಊಟ ಹಾಕಲಿ, ಮತ್ತು ಯಾವ ಬಾಟ್ಲ್ ನೀರು ಹಾಕಲಿ, ಅಷ್ಟು ಟೆನ್ಷನ್ ನಾನು ಓಡಾಡ್ತಾಯಿದ್ದೀನಿ. ಇವ್ರು ನೋಡಿ ಅವಳನ್ನು ತೋರಿಸೋ ಒಂದಿನ ಮುಖನ ಮಗಳೇ. ಇನ್ನೂ ಸ್ನಾನಕ್ಕೆ ಹೋಗಿಲ್ಲ, ರೆಡಿ ಆಗಬೇಕು. ಯಾಕವ್ವ ಆಗ್ತಿಲ್ವ ಈ ರೊಟ್ಟಿನಿಗೆ ಅಡ್ಜಸ್ಟ್ ಆಗೋಕ್ಕೆ? ವಾಕ್ ಮುಗಿಸ್ಕೊಂಡು ಬಂದು ಆರಾಮಾಗಿ ಕೂತವ್ರೆ. ಕಾಲೇಜಿಗೆ ಹೋಗಲ್ಲ? ವಾಪಸ್ ಹೋಗ್ಬಿಡೋಣ ಐರಳ್ಳಿಗೆ. ನೋಡಿ ಕಾಲೇಜ್ಗೆ ಹೋಗಲ್ವಂತೆ. ಎಂಥ ಹುಡುಗಿ ಇರಬೇಕು ಇದು. ಅಡ್ಜಸ್ಟ್ ಆಗ್ಬಿಟ್ಟಿದ್ಯಾ 4 ತಿಂಗಳಿಂದ ಮನೇಲಿದ್ದು? ಬಾಯ್ ಬಿಡು, ಮೂಗಿ ಅನ್ಕೊಂಬಿಟ್ಟಾರ ನಿನ್ನ. ಇದು ಮೊಬೈಲ್ ನೋಡ್ಕೊಂಡು ಹಾಲು ಕುಡ್ಕೊಂಡು ಕೂತವಳೆ. ಸುಡ್ತೈತಂತ ನೋಡಿ ಮಗುಗೆ, ಚಿಕ್ಕ ಮಗುಗೆ. ಬೇಗ ಬೇಗ ರೆಡಿಯಾಗಿ ಬಾ. ಬಸ್ಸಿಗೆ ಹೋಗ್ಬೇಕಾಗಿರೋದು ಆಯಿತಾ? ಇವತ್ತಿಂದ ನನ್ನ ಹೊಸ ಕೆಲಸ ಲಂಚ್ ಬ್ಯಾಗ್ ಪ್ಯಾಕ್ ಮಾಡೋದು, ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು. ನೋಡಿ, ನಮ್ಮ ಮನೆಯವ್ರಿಗೆ, ನಮ್ಮ ದೀಪ್ತಿಗೆ ಎಲ್ಲರಿಗೂ ಮಾಡ್ತಿದ್ದೆ. ಈಗ ದೀಕ್ಷನ್ಗೂ ಬಾಕ್ಸ್ ಪ್ಯಾಕ್ ಮಾಡೋ ಕೆಲಸ ಸಿಕ್ತು. ಈಗ ಎಲ್ಲರನ್ನೂ ಮನೆಯಿಂದ ಆಚೆ ಕಳಿಸ್ಬಿಟ್ಟು ನಾನು ಒಬ್ಬಳೇ ಇರೋದೇನು. ದೀಕ್ಷಾ ರೆಡಿನಾ? ಆಲ್ಮೋಸ್ಟ್ ರೆಡಿ. ತಿಂಡಿ ತಿಂದುಬಿಟ್ರೆ, ಚಪಾತಿ ತಿನ್ಕೊಂಡು ಹೋಗ್ತಿದ್ದಾರೆ. ತಿಂದುಬಿಟ್ರೆ ಆರಾಮಾಗಿ ಈಗ ಕಾಲೇಜ್ಗೆ ಹೋಗೋದು. ಕಾಲೇಜ್ಗೆ ಹೋದ್ಮೇಲೆ ಹೆಂಗೈತೆ ಕಾಲೇಜ್ಗೆ ಹೋಗೋ ಫೀಲಿಂಗ್ ಇವಾಗ? ಏನೋ ಅನ್ನಿಸ್ತಾರ, ಮನೇಲಿ ಇದ್ದು ನೋಡ್ಬೇಕು ಹೋದಾಗ ಎಲ್ಲೋ ಆಚೆ ಹೋದಾಗ ಅನ್ನಿಸ್ತೈತಿ ಈಗ. ಅಲ್ಲಿಗೆ ಹೋದ್ಮೇಲೆ ಬೇಜಾರಾಗುತ್ತೆ ಇವತ್ತೊಂದಿನ, ಮನೆಗೆ ವಾಪಸ್ ಹೋಗ್ಬಿಡೋಣ ಅಂತ.
ಹೆಣ್ಣು ಯಾರು ಗೊತ್ತಿಲ್ವಲ್ಲ ಅಲ್ಲಿ. ಅಂತ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವಳ ಫಸ್ಟ್ ಡೇ ಕಾಲೇಜ್ ದಿನ ಹೆಂಗೆ ಅನಿಸ್ತಿತ್ತು ಅಂದರೆ, ಅವಳನ್ನ ಚಿಕ್ಕವಳಿಂದ ಕಳಿಸಿದ್ನಲ್ಲ ಸ್ಕೂಲಿಗೆ, ಆ ದಿನ ನೆನಪು ಬರ್ತಾಯಿತ್ತು. ಹೆಂಗಪ್ಪ ಹಿಂಗಿರ್ತಾಳೋ, ಹಿಂಗೆ ಅಡ್ಜಸ್ಟ್ ಆಗ್ತಾಳೋ, ಹಿಂಗೆ ಓದ್ತಾಳೋ, ಆ ಆತಂಕ ನನಗೆ ಮಾತ್ರ ಅಲ್ಲ, ಪ್ರತಿ ಅಮ್ಮನಿಗೂ ಅಷ್ಟೇ. ಅವ್ರ ಮಕ್ಕಳನ್ನ ಸ್ಕೂಲು ಕಾಲೇಜಿಗೆ ಫಸ್ಟ್ ಡೇ ಕಳಿಸುವಾಗ ಪ್ರತಿಯೊಬ್ಬರಿಗೂ ಇದೇ ಥರ ಫೀಲ್ ಇರ್ತದೆ ಅಲ್ವಾ. ಅದಕ್ಕೆ ನನಗೂ ಹಂಗೆ ಅನ್ನಿಸ್ತಾ ಇತ್ತು. ಈಗ ಅವಳು ಕಾಲೇಜಿಗೆ ಬಿಡಲಿಕ್ಕೆ ಅಂತ ಹೋದೆ. ಅಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ನಡೀತಾ ಇದ್ದರಿಂದ ಪೇರೆಂಟ್ಸ್ ಕೂಡ ಅಟೆಂಡ್ ಮಾಡಬೇಕು ಅಂದರು. ನಾನು ಒಂದು ಸ್ವಲ್ಪ ಓದ್ತಿದ್ದೆ. ಅಲ್ಲೊಂದು ಹುಡುಗಿ ತುಂಬ ಚೆನ್ನಾಗಿ ಹಾಡು ಹೇಳಿದ್ಲು. ಅವಳ ವಾಯ್ಸ್ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಅದು ಒಂದು ಕ್ಲಿಪ್ಪಿಂಗ್ ಇದೆ. ಅವಳ ಸಾಂಗ್ ಕೇಳಿ ಎಷ್ಟು ಚೆನ್ನಾಗಿದೆ ಅಂತೀರಾ. ವಿದ್ಯೆ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯೆ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯೆ ಪ್ರದಾಯಕ. ಥ್ಯಾಂಕ್ ಯು. ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ಲು ಅಂತ. ಇನ್ನಿಲ್ಲಿ ಕಾರ್ಯಕ್ರಮನ ಶುರು ಮಾಡ್ತಾಯಿದ್ರು. ಎಲ್ಲ ಕಾರ್ಯಕ್ರಮದಲ್ಲೂ ದೀಪ ಹಚ್ಚೋದ್ರ ಮೂಲಕ ಶುರುವಾದರೆ, ಇಲ್ಲಿ ಒಂದು ಪುಟ್ಟ ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಕಾರ್ಯಕ್ರಮ ಶುರುವಾಯಿತು. ನಾನು ಅರ್ಥ ಮಾಡ್ಕೊಂಡು ಈ ಕಾನ್ಸೆಪ್ಟ್ ಏನಂತೀರಿ, ಇಲ್ಲಿರೋ ಮಕ್ಕಳೆಲ್ಲ ಒಂದು ಪುಟ್ಟ ಪುಟ್ಟ ಗಿಡಗಳಿದ್ದಂಗೆ ಅವ್ರಿಗೆ ನೀರು ಗೊಬ್ಬರ ಎಲ್ಲ ಕೊಟ್ಟು ಚೆಂದಾಗಿ ಬೆಳೆಸಿದ್ರೆ ಮುಂದೆ ಅವರು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ಒಂದಷ್ಟು ಜನಕ್ಕೆ ಆಸರೆ ಆಗ್ತಾರೆ, ನೆರಳಾಗ್ತಾರೆ ಅನ್ನೋ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಅಲ್ಲ. ನಾನಂತೂ ಸಿಕ್ಕಾಬಿಟ್ಟೆ ಇಂಪ್ರೆಸ್ ಆಗಿಬಿಟ್ಟೆ ಈ ಕಾನ್ಸೆಪ್ಟಿಂದ. ನೀವೇನಂತೀರಿ ಇದ್ರ ಬಗ್ಗೆ? ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು.